ಅವನ ಎದೆಗೆ ತಲೆ ಇಟ್ಟವಳಿಗೆ ತುಂಬ ದಿನಗಳ ನಂತರ ತನ್ನ ಜಾಗಕ್ಕೆ ಮರಳಿದ ಅನುಭವ. ರೀ, ನನಗೋಸ್ಕರ ಒಂದು ಹಾಡು ಹೇಳಿ. ಯಾವುದು ಹೇಳ್ತಿದ್ದಿ ನೋಡೋಣ ಎಂದಳು ಅವನ ಬಳಸಿ. ನಕ್ಕವನು ಸ್ವಲ್ಪ ಯೋಚಿಸಿ, ಉತ್ತರೆ ಉತ್ತರೆ ಚಂದ ನೀನಕ್ಕರೆ, ಹತ್ತಿರ ಬಂದರೆ ಇನ್ನೂ ಚಂದ ಉತ್ತರೆ. ಹೆಂಡತಿಯ ಬಿಗಿಯಾಗಿ ಬಳಸಿ ರಾಗ ಸೇರಿಸಿದವನ ಇಷ್ಟು ದಿನ ಸತಾಯಿಸಿದ ನಿದ್ರಾದೇವಿ ಬೇಗ ಅಪ್ಪಿಕೊಂಡಳು. ಮುಂದೆ ಶ್ರೇಣಿಕ ಬಂದಿರುವುದು ಅಂಜನಳಿಂದ ಪೂರ್ತಿ ಮನೆಯವರಿಗೆ ತಿಳಿಯಿತು. ಎಲ್ಲರೂ ಶ್ರೇಣಿಕ ಎಲ್ಲಿ ಹೋದಳು ಎಂದು ಹುಡುಕುತ್ತಿದ್ದರೆ ಅವಳು ಆರಾಮವಾಗಿ ಗಂಡನ ತೋಳಲ್ಲಿ ತುಂಬ ದಿನದ ನಂತರ ಸುಖ ನಿದ್ದೆಗೆ ಜಾರಿದ್ದಳು. ಅಂಜನಾ ಶ್ರೀ ಅಭಿ ಜೊತೆ ಇರುವುದನ್ನು ಹೇಳಿದ ನಂತರ ಬೆಳಿಗ್ಗೆ ಮಾತನಾಡಿಸೋಣ ಎಂದು ಸುಮ್ಮನಾದರು. ರಾತ್ರಿ ಪೂರ್ತಿ ಅದು ಇದು ಅಂತ ಎಲ್ಲವನ್ನು ಜೋಡಿಸಿಟ್ಟು ಮಲಗಲು ಮಧ್ಯರಾತ್ರಿ ದಾಟಿತ್ತು. ಗಂಡಸರು ನಾಳಿನ ವ್ಯವಸ್ಥೆಗೆ ಬೇಕಾದ ಸಾಮಗ್ರಿಗಳನ್ನು ತಂದು ಇರಿಸಿ ರೂಮ್ ಸೇರಿದ್ದರು. ಅಪರೂಪಕ್ಕೆ ಹೆಂಡತಿ ಜೊತೆ ಇರಲಿ ಎಂದು ನಿರುಪಮ ಅಭಿಯ ಕರೆಯಲಿಲ್ಲ. ಆದರೆ ಶ್ರೇಣಿಕ ಬಂದಿರುವ ಸುದ್ದಿ ಕೇಳಿ ಭಾನುಮತಿ ಖುದ್ದು ಹೋಗಿದ್ದರು. ಮುಂಜಾನೆಯ ಸಮಯಕ್ಕೆ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮುಗಿಸಿ ಶಾಸ್ತ್ರಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸಿಕೊಂಡು ಓಡಾಡುತ್ತಿದ್ದರು. ಅಲ್ರಾಮ್ ಸದ್ದಿಗೆ ಬೇಗ ಎಚ್ಚರಾದ ಶ್ರೇಣಿಕ ಮುದ್ದಾಗಿ ಮಲಗಿದ ಗಂಡನ ಕಣ್ತುಂಬಿಕೊಂಡವಳು ಅವನ ಕೆನ್ನೆ ಸವರಿ ಜೋರಾಗಿ ಗಿಲ್ಲಿದಳು. ಕಣ್ಣು ಬಿಟ್ಟವ. ಹಾಂ, ಯಾಕೆ ಶ್ರೀ, ನಿದ್ದೆ ಬರ್ತಿಲ್ವಾ? ಸೊಳ್ಳೆ ಕಚ್ತಾ ಇದೆಯಾ ಎಂದನು ಹೆಂಡತಿ ಎಡೆ ಗಾಬರಿಂದ ನೋಡಿ. ಆ ಥರ ಏನಿಲ್ಲ, ಬೆಳಿಗ್ಗೆ ಆಗಿದೆಯಲ್ಲ ಅದಕ್ಕೆ ಎಚ್ಚರಿಕೆ ಆಯಿತು ಎಂದಳು ಮುದ್ದಾಗಿ ಎದ್ದು ಕೂತು. ಓ, ಆಗಲೇ ಬೆಳಿಗ್ಗೆ ಆಗಿದೆಯಾ? ನಾ ಮರೆತು ಬಿಟ್ಟೆ ನೋಡು. ಸರಿ, ನಿಮ್ಮ ಮಲಗು, ನಾನು ಹೊರಗಡೆ ಹೋಗಿ ಕೆಲಸ ಇದ್ದರೆ ನೋಡ್ತೀನಿ ಎಂದನು ತಾನು ಎದ್ದು ಕೂತು. ಹಾಂ, ನಾನು ಬರ್ತೀನಿ. ಒಬ್ಬಳೇ ಇಲ್ಲಿದ್ದು ಏನು ಮಾಡಲಿ? ನಾನು ಪಲ್ಲವಿಗೆ ಸಹಾಯ ಮಾಡಬೇಕು. ವೇದ ನಯನ ತಡವಾಗಿ ಬರುವರು. ನಾನು ಮದುವೆ ನೋಡೋದು ಬೇಡವಾ ಎಂದಳು ಉತ್ಸಾಹದಿಂದ. ನಾನು ಬೇಡ ಅನ್ನ ಬಾ ಎಂದನು ಅವಳ ಕೈ ಹಿಡಿದು. ಅದು ಸರಿ, ನೀವೇನು ರಾತ್ರಿ ಹಾಡು ಹೇಳಿ ಅಂದರೆ ಆ ಹಾಡು ಹೇಳಿದ್ದು, ಅದು ಉತ್ತಾರೆ ಅಂದರೆ ಯಾರು? ನಾನು ಇಲ್ಲದಿರುವ ಸಮಯ ನೋಡಿ ಇನ್ನೊಂದು ಸೆಟಪ್ ಮಾಡಿಕೊಂಡಿಲ್ಲ ತಾನೆ ಎಂದಳು ಬೇರಿಸಿ ಗಂಡನ ಅಣಕಿಸುವಂತೆ. ಅಯ್ಯೋ ತಾಯಿ, ಯಾವ ಸೆಟಪ್ ಇಲ್ಲ. ಮಹಾಭಾರತದಲ್ಲಿ ಉತ್ತರೆ ಅಭಿಮನ್ಯುನ ಹೆಂಡತಿ. ಸದ್ಯಕ್ಕೆ ಈ ಅಭಿಮನ್ಯು ಹೆಂಡತಿ ಶ್ರೇಣಿಕಾ ಅಲ್ವಾ? ಅದಕ್ಕೆ ಅದನ್ನೇ ಹೇಳಿದ್ದು ಎಂದನು ನಾಟಕೀಯವಾಗಿ ಕೈ ಮುಗಿದು. ಓ ಹಾಗಾ, ಪರವಾಗಿಲ್ವೇ? ಹಾಗಿದ್ರೆ ನಿಮ್ಮ ಪ್ರಕಾರ ನಾನು ಉತ್ತರೆನಾ ಎಂದಳು ಸೊಂಟದ ಮೇಲೆ ಕೈ ಇಟ್ಟು. ಅವಳ ಭುಜ ಬಳಸಿದವ. ಹೌದು, ನನ್ನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಗೊಂದಲಗಳಿಗೂ ನೀನೇ ತಾನೇ ಉತ್ತರ. ಹಾಗಾಗಿ ನೀನೇ ನನ್ನ ಉತ್ತಾರೆ ಎಂದನು ಅವಳ ಮೂಗು ಹಿಂಡಿ. ಹಾಂ ಸರಿ, ನಡೀರಿ ಹೋಗೋಣ ಎಂದವಳು ಬ್ಯಾಗಿನಿಂದ ಒಂದು ತೆಳುವಾದ ಸೀರೆ ತೆಗೆದು ಹುಟ್ಟುಕೊಂಡು ರೆಡಿಯಾಗಿ ನಿಂತಳು. ಇದೇನು ಶ್ರೀ, ಇಷ್ಟು ಸಿಂಪಲಾಗಿ ರೆಡಿಯಾಗಿದ್ಯಾ? ಮನೆಯಲ್ಲಿ ಬೇರೆ ಸೀರೆ ಒಡವೆ ಇದೆ, ತಗೊಂಡು ಬಂದು ಕೊಡ್ಲಾ ಎಂದನು. ಅಣ್ಣ ತಮ್ಮಂದಿರ ಹೆಂಡತಿಯರು ಜೋರಾಗಿ ರೆಡಿಯಾಗಿ ಇರ್ತಾರೆ, ಅವರ ಮುಂದೆ ಶ್ರೀ ಮುಜುಗರ ಪಡೆದಿರಲಿ ಎಂದು. ಇಲ್ಲ ಬೇಡ, ನಾನು ವೇದ ಬಂದ ಮೇಲೆ ತಲೆ ಕೂದಲು ಬಾಚಿಕೊಂಡು ನಿಧಾನವಾಗಿ ರೆಡಿ ಮಾಡಿಸ್ಕೊಳ್ತೀನಿ. ನಡೀರಿ, ಸದ್ಯಕ್ಕೆ ಇದೇ ಸಾಕು ಎಂದಳು. ಅವನ ಕೈ ಹಿಡಿದು ಹೊರ ನಡೆದಳು. ಎದುರಿಗೆ ಸಿಕ್ಕವರ ಮಾತನಾಡಿಸುತ್ತಲೇ ಮುಂದೆ ನಡೆಯುತ್ತಿರುವ ಜೋಡಿಯನ್ನು ನೋಡಲು ಎರಡು ಕಣ್ಣು ಸಾಲದು. ಮುಂಚೆಗಿಂತ ಪ್ರಬುದ್ಧಳಾಗಿದ್ದಾಳೆ ಶ್ರೇಣಿಕಾ. ಈಗ ಪರ್ಫೆಕ್ಟ್ ಶ್ರೇಣಿಕಾ ಅಭಿಮನ್ಯು ವರ್ಮ ಆಗಿರುವಳು. ರೂಮಿನಲ್ಲಿ ಆಗಲೇ ಸನ್ನಿಧಿಯನ್ನು ಅಲಂಕಾರ ಮಾಡಲು ಶುರು ಮಾಡಿದ್ದರು. ಬಿಳಿಯ ಹೊಡಲಿನ ಕೆಂಪಂಚಿನ ಸೀರೆಗೆ ವಜ್ರದ ನೆಕ್ಲೆಸ್, ಸರ, ಜುಮ್ಕಿ, ಡಾವು ಮತ್ತು ಎರಡು ಕೈಗೂ ವಜ್ರದ ಬಳೆಗಳನ್ನು ಹಾಕಿ ಮೂಗಿಗೆ ವಜ್ರದ ಮೂಗುತಿ ಉಂಗುರವನ್ನು ಧರಿಸಿದ್ದಳು. ಒಬ್ಬಳೆ ಮಗಳು ಎಂದು ಯಾವುದಕ್ಕೂ ಕಡಿಮೆ ಆಗದಂತೆ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದರು ನರಸಿಂಹನವರು. ಅವಳ ಪಕ್ಕ ರೂಮಿನಲ್ಲಿ ಪಲ್ಲವಿಯನ್ನು ತಯಾರಿ ಮಾಡುತ್ತಿದ್ದರು. ಪಲ್ಲವಿಗೆ ತನ್ನವರು ಎಂದು ಯಾರೂ ಇರಲಿಲ್ಲ. ಈಗ ನಯನ, ಶ್ರೇಣಿಕಾ, ವೇದಳೆ ಅವಳ ಅಕ್ಕ ತಂಗಿಯರು. ವರ್ಮ ಮನೆಯೇ ಕುಟುಂಬ ಆಗಿತ್ತು. ಪಲ್ಲವಿಯು ಏನೂ ಕಡಿಮೆ ಮಾಡಿರಲಿಲ್ಲ. ಬಿಳಿಯ ಹೊಡಲಿಗೆ ನೀಲಿ ಅಂಚಿನ ಸೀರೆ ಹುಟ್ಟು, ವಜ್ರದ ನೆಕ್ಲೆಸ್, ಸರ, ಜುಮ್ಕಿ, ಬಳೆಗಳನ್ನು ಧರಿಸಿ, ಚಿನ್ನದ ಎರಡು ದೊಡ್ಡ ಸರಗಳು ಮತ್ತು ಡಾಬನ್ನು ಧರಿಸಿ ದೇವತೆಯಂತೆ ಕಾಣುತ್ತಿದ್ದಳು. ಪಲ್ಲವಿಯ ಬಟ್ಟೆ ಖರ್ಚು ವೇದಳ ತಂದೆ ವಹಿಸಿಕೊಂಡರೆ ಒಡವೆಯ ಖರ್ಚು ಇಶಾನ್ ತೆಗೆದುಕೊಂಡಿದ್ದನು. ಅವಳ ಉಳಿದ ಖರ್ಚು ವರುಣ್ ವಹಿಸಿಕೊಂಡಿದ್ದನು. ಆದರೆ ಅದು ಯಾರ ಕಿವಿಗೋ ಬಿದ್ದಿರಲಿಲ್ಲ ಅಷ್ಟೇ. ತಲೆಗೆ ಮೊಗ್ಗಿನ ಜಡೆ ಮುಗಿಸಿದ ನಂತರ ಪಲ್ಲವಿ ಬಾತ್ರೂಮ್ಗೆ ಹೋದರೆ ಪಾರ್ಲರ್ ಹುಡುಗಿ ಕೆಲಸ ಮುಗಿಸಿ ಹೊರ ನಡೆದಿದ್ದಳು.
ಪಲ್ಲವಿ ಬರುವವರೆಗೆ ಮೊಬೈಲ್ ನೋಡುತ್ತಿದ್ದ ಶ್ರೇಣಿಕಳ ಮುಂದೆ ಬಿರುಗಾಳಿಯಂತೆ ಬಂದಿದ್ದರು ಭಾನುಮತಿ. ಶ್ರೇಣಿಕಾ, ನಿಮಗೆ ಮಾನ ಮರ್ಯಾದೆ ಅನ್ನೋದೇನೂ ಇಲ್ವಾ? ಅಷ್ಟೆಲ್ಲ ಹೇಳಿದ್ರು ಮತ್ತೆ ನಾಚಿಕೆ ಬಿಟ್ಟು ಬಂದಿದೆಯಲ್ಲ ಎಂದವರ ತುಚ್ಛ ಮಾತಿಗೆ ಎದ್ದು ನಿಂತಳು ಶ್ರೇಣಿಕಾ. ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ಬಾಯಿಗೆ ಬಂದಂತೆ ಒದರಿದರೆ ಸರಿ ಇರೋದಿಲ್ಲ ಎಂದಳು ಕೋಪದಿಂದ ಕೈ ತೋರಿಸಿ. ಸಾಕು ಮುಚ್ಚೆ ಬಾಯ್. ಅವತ್ತೇನೋ ದೊಡ್ಡದಾಗಿ ನಾನು ಮತ್ತೆ ಈ ಮನೆ ಕಡೆ ತಲೆ ಹಾಕೋದಿಲ್ಲ, ಡ್ರೈವರ್ಸ್ ಕೊಟ್ಟು ಹೋಗ್ತೀನಿ ಅಂದೆ. ಮತ್ತು ಇವತ್ತು ಯಾಕೆ ಬಂದೆ? ಯಾಕೆ ನಿಮ್ಮ ಅಕ್ಕ ಬಾವ ಈ ಮನೇಲಿ ಇರೋದು ನಿಮಗೆ ಇಷ್ಟ ಇಲ್ವಾ ಎಂದರು ದೊಡ್ಡ ಕಣ್ಣು ಬಿಟ್ಟು ವ್ಯಂಗ್ಯವಾಗಿ. ನೋಡಿ, ನಾನು ಸನ್ನಿಧಿ ಮದುವೆ ಸಲುವಾಗಿ ಇಲ್ಲಿಗೆ ಬರಲಿಲ್ಲ. ಬದಲಾಗಿ ಪಲ್ಲವಿಗೋಸ್ಕರ ಬಂದಿದ್ದೀನಿ. ಅವಳಿಗೆ ಯಾರೂ ಇಲ್ಲ ಅಂತ ನೋವು ಪಡ್ತಿದ್ಲು, ಅದಕ್ಕೆ ಬಂದಿದ್ದೀನಿ. ಮದುವೆ ಮುಗಿದ ತಕ್ಷಣ ಹೊರಟು ಹೋಗ್ತೀನಿ ಎಂದಳು ಕೋಪದಿಂದ. ಆಹಾ, ದೊಡ್ಡ ನಟಿ ಕಣೆ ನೀನು. ಅವತ್ತು ಇಲ್ಲಿಗೆ ಬರೋದೇ ಇಲ್ಲ ಅಂದು ಈಗ ಮದುವೆಗೆ ಬಂದಿದ್ಯಾ. ನಾಳೆ ಇದೇ ಥರ ನೆಪ ಮಾಡಿಕೊಂಡು ಮನೆಯೊಳಗೂ ಬರ್ತೀಯ. ನಂಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ? ಅಷ್ಟೊಂದು ಆಸ್ತಿ ಇರುವ ಗಂಡನ ಮನೆಯಿಂದ ಹೊರ ಹೋಗೋಕ್ಕೆ ಆಸೆ ಇಲ್ಲ ನಿನಗೆ ಎಂದರು ಭಾನುಮತಿ ಕೊಂಕಾಗಿ. ನಾನು ಅಷ್ಟು ಕೆಟ್ಟು ಕುಳಿತಿಲ್ಲ. ದುಡ್ಡಿಗಾಗಿ ಸ್ವಾಭಿಮಾನ ಮಾರಿಕೊಳ್ಳುವಷ್ಟು ನಿಮಗೆ ಬೇಕಾಗಿರೋದು ನಾನು ಈ ಮನೆ ಬಿಟ್ಟು ಶಾಶ್ವತವಾಗಿ ದೂರ ಹೋಗುತ್ತಾನೆ. ಖಂಡಿತ ಈ ಮದುವೆ ಮುಗಿದ ಒಂದು ಕ್ಷಣವೂ ನಾನು ಇಲ್ಲಿ ಉಳಿಯುವುದಿಲ್ಲ ಎಂದಳು ದೃಢವಾಗಿ. ಉಳಿಯುವುದು ಬೇಡ. ಉಳಿದರೆ ನಿನ್ನ ಬದಲಾಗಿ ನಿನ್ನ ಅಕ್ಕ ಬಾವ ಗಂಟು ಮುಟ್ಟೆ ಕಟ್ಟಿಕೊಂಡು ಈ ಮನೆ ಬಿಟ್ಟು ಹೋಗ್ತಿರ್ತಾರೆ. ನಿನ್ನ ಬಾವ ಅಂದು ಸನ್ನಿಧಿ ಮದುವೆ ಮುಗಿಸಿಕೊಂಡು ಮನೆ ತೊರೆಯುವೆ ಎಂದು ಮಾಡಿರೋ ಶಪಥ ನೆನಪಿಸುವುದು ನನಗೆಷ್ಟು ನಿಮಿಷದ ಕೆಲಸ ಎಂದವರ ಕಣ್ಣಲ್ಲಿ ಇರುವುದು ಕ್ರೂರತೆ ಮಾತ್ರ. ಹೆದರಿದವಳು, ಇಲ್ಲ ಬೇಡ, ಹಾಗೆ ಮಾಡಬೇಡಿ. ಅವಳೀಗ ಗರ್ಭಿಣಿ. ಈ ಸಮಯದಲ್ಲಿ ಅವಳು ಮನೆ ಬಿಟ್ಟು ಹೋದರೆ ಅದರ ಶಾಪ ವರ್ಮ ಮನೆಯವರ ಮೇಲೆ ಬೀಳುತ್ತದೆ. ಅವರೆಲ್ಲ ಒಟ್ಟಿಗೆ ಖುಷಿಯಾಗಿದ್ದರೆ ಹಾಗೆ ಇರಲು ಬಿಡಿ. ದಯವಿಟ್ಟು ದೂರ ಮಾಡಬೇಡಿ. ನಾನು ಮನೆ ಬಿಟ್ಟು ಹೋಗುವೆ ಎಂದಳು ಕಣ್ಣು ತುಂಬಿಕೊಂಡು. ಗುಡ್, ಚೆನ್ನಾಗಿ ತಿಳಿದುಕೊಂಡಿರುವೆ. ನೀನು ಹೇಳಿದಂತೆ ನಾಳೆ ಸಂಜೆ ಒಳಗೆ ಮನೆ ಬಿಟ್ಟು ಶಾಶ್ವತವಾಗಿ ದೂರ ಹೋಗೋದಿದ್ರೆ ಅದೇ ಕೆಲ ಕ್ಷಣದಲ್ಲಿ ನಿನ್ನ ಅಕ್ಕ ಬಾವ ಮನೆ ತೊರೆಯುವುದರ ಜೊತೆಗೆ ಸಾತ್ವಿಕ್ಗೆ ದೂರದ ಊರಿಗೆ ವರ್ಗಾವಣೆಯಾಗಿ ನೀರು ನೆರಳು ಇರದ ಕಡೆ ಕ್ವಾರ್ಟರ್ಸ್ ಸಿಗುವ ರೀತಿ ಮಾಡುವ ಕೆಪಾಸಿಟಿ ನನಗಿದೆ ಎಂದಳು ದರ್ಪದಿಂದ. ಇಲ್ಲ, ನಾನು ಹೋಗುವೆ ಎಂದಳು ಅದೇ ನಡುಗುವ ದನಿಯಲ್ಲಿ. ಹೋಗಬೇಕು, ಬರೀ ಹೋಗೋದಲ್ಲ, ಅಭಿಯ ಜೀವನದಿಂದ ತುಂಬ ದೂರ ಹೋಗಬೇಕು. ಅವನಿಗೆ ವಿಚ್ಛೇದನ ನೀಡಿ ನಿನ್ನ ದಾರಿ ನೀನು ನೋಡಿಕೊಳ್ಬೇಕು. ಇನ್ನೆಂದು ಅವನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಮಾಡಬಾರ್ದು. ನೀನು ಮತ್ತೆ ಅಭಿಯ ಜೀವನದಲ್ಲಿ ಬಂದಿರುವ ವಿಷಯ ನನ್ನ ಕಿವಿಗೆ ಬಂದರೆ ಅದೇ ಅಂದೆ ನಿನ್ನ ಅಕ್ಕನ ಹೊಟ್ಟೆಯಲ್ಲಿರುವ ಕಂದನಿಗೆ ಅಂತ್ಯ ಹಾಡುವೆ ಎಂದವರು ಬಂದಂತೆ ವಾಪಸ್ ಬಿರುಗಾಳಿಯಂತೆ ಹೋದರು. ಕುಸಿದು ಕುಳಿತ ಶ್ರೀನಿಕಾಗೆ ಇಷ್ಟು ಹೊತ್ತು ಇದ್ದ ಸಂತೋಷ ಕ್ಷಣದಲ್ಲಿಯೇ ಮಾಯವಾಯಿತು. ಅಂದು ಮೊದಲ ಬಾರಿಗೆ ಭಾನುಮತಿ ತನ್ನ ಭೇಟಿ ಮಾಡಿದ ದಿನ ನೆನೆದಳು. ಅಂದು ಅಭಿಯ ಗೆಳೆಯನ ಮನೆಯಿಂದ ಕೆಲಸ ಮುಗಿಸಿ ಬರುವಾಗ ಅಭಿಮನ್ಯು ಅವಳನ್ನು ಮುಖ್ಯ ರಸ್ತೆಯಲ್ಲಿ ಡ್ರಾಪ್ ಮಾಡಿ ಹೋದ ನಂತರ ಅಭಿ ಹೋಗಿದ್ದು ನೋಡಿ ಮನೆಯ ಕಡೆ ನಡೆದಿದ್ದಳು. ಸ್ವಲ್ಪ ಸಮಯದ ನಂತರ ಮನೆಯ ಬಾಗಿಲು ಜೋರಾಗಿ ಬಡಿದ ಸದ್ದಿಗೆ ಅಭಿ ವಾಪಸ್ ಬಂದರ ಎಂದುಕೊಂಡು ಬಾಗಿಲು ತೆರೆದ ಅವಳ ಎದುರಿಗೆ ವ್ಯಂಗ್ಯವಾಗಿ ನಗುತ್ತಾ ಭಾನುಮತಿ ನಿಂತಿದ್ದರು. ಏನಮ್ಮ ಸೊಸೆ ರಾಣಿ, ನನ್ನ ಒಳಗಡೆ ಕರೆಯುವುದಿಲ್ವಾ ಎಂದರು ಬಿಂಕದಿಂದ. ಬನ್ನಿ ಒಳಗೆ ಎಂದಳು ಒಳಗೆ ಬರಲು ಜಾಗ ಬಿಟ್ಟು. ಪರವಾಗಿಲ್ಲ, ಗಂಡನ ಮನೆಯಿಂದ ಬಂದಮೇಲೆ ಎಲ್ಲಾದರೂ ತವರು ಮನೆಗೋ ಇಲ್ಲ ಸ್ನೇಹಿತರ ಮನೆಯಲ್ಲೂ ಟಿಕಾಣಿ ಹೊಡ್ತೀಯಾ ಅಂತ ತಿಳ್ಕೊಂಡಿದ್ದೆ. ಆಗಲೇ ನಿಂದೆ ಮನೆ ಮಾಡ್ಕೊಂಡಿದ್ಯಾ? ದುಡ್ಡು ಯಾರು ಕೊಟ್ಟರು? ಸಾಲ ಮಾಡಿದ್ಯಾ? ಇಲ್ಲ ಅದೇ ಅವತ್ತು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ನಲ್ಲ ಅವನು ಕೊಟ್ಟನಾ ಎಂದರು ಕೊಂಕಾಗಿ. ನೋಡಿ, ನೀವು ಇಲ್ಲಿಗೆ ಯಾಕೆ ಬಂದಿರುವುದು ಗೊತ್ತಿಲ್ಲ. ನಂಗದು ಬೇಕಾಗೋ ಇಲ್ಲ. ನನಗೆ ಕೆಲಸ ಮಾಡಿ ಸುಸ್ತಾಗಿದೆ. ಸುಮ್ಮನೆ ಏನು ಹೇಳಬೇಕು ಹೇಳಿ ಹೊರಟು ಹೋಗಿ ಎಂದಳು ಉದಾಸೀನವಾಗಿ. ಅವಳಿಗೆ ನಿಜಕ್ಕೂ ಆಯಾಸವಾಗಿತ್ತು. ಹೋಗ್ತೀನಮ್ಮ, ಹೋಗೋಕ್ಕೆ ಬಂದಿರೋದು. ಇನ್ನೇನು, ಈ ಕಿತ್ತೋದ 4 ಇಂಚು ಮನೆಯಲ್ಲಿ ಇರೋಕ್ಕೆ ಬಂದಿಲ್ಲ. ನಾನು ಸಮಾಧಾನ ಮಾಡ್ಕೊ ಎಂದರು ವ್ಯಂಗ್ಯವಾಗಿ. ಸರಿ, ಏನು ಹೇಳಿ ಬೇಕಾ ಎಂದಳು ಮುಖ ಕಿವುಚಿ. ಏನಿಲ್ಲ, ಹೇಗಿದ್ದರೂ ಗಂಡನಿಂದ ಅವಮಾನ ಮಾಡಿಸಿಕೊಂಡು ಅವತ್ತು ಬೇಡ ಅಂತ ಮನೆ ಬಿಟ್ಟು ಬಂದಿದ್ಯಾ, ಈಗ ಅದನ್ನೇ ಮುಂದೆ ಶಾಶ್ವತವಾಗಿ ಮಾಡು ಅಂತ ಹೇಳೋಕ್ಕೆ ಬಂದೆ ಎಂದರು ಮಾರ್ಮಿಕವಾಗಿ. ವಾಟ್? ನಿಮ್ಮ ಮಾತಿನ ಅರ್ಥ ಎಂದಳು ಗೊಂದಲದಲ್ಲಿ. ಅದೇ, ಅಭಿಮನ್ಯು ಬೇಡ ಅಂತ ಅವತ್ತು ಖಡಾಖಂಡಿತವಾಗಿ ಹೇಳಿ ಮನೆ ಬಿಟ್ಟು ಬಂದಿಯಲ್ಲ, ಅದನ್ನೇ ಗಂಭೀರವಾಗಿ ಯೋಚನೆ ಮಾಡಿ
ಪೂರ್ತಿಯಾಗಿ ಅಭಿಮನ್ಯುವಿನ ಜೀವನದಿಂದ ಆಚೆ ಹೋಗಿಬಿಡು. ಅದಕ್ಕೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ ಎಂದರು ಭಾನುಮತಿ. ಮುಚ್ಚಿರಿ ಬಾಯ್. ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಾ ನೀವು? ಹಣಗೋಸ್ಕರ ಗಂಡನ ಮಾರು ಅವಳ ಥರ ಕಾಣ್ತಿದ್ದೀನ ನಿಮ್ಮ ಕಣ್ಣಿಗೆ? ಸಿಡಿದಳು ಶ್ರೀನಿಕಾ. ಸಾಕು, ಕಂಡಿದ್ದೀನಿ, ಸುಮ್ಮನಿರೆ. ನೀನೇನೋ ಅವನ ಬಿಟ್ಟು ಕೊಡೋದು. ಅವನು ನಮ್ಮನೆ ಹುಡುಗ. ನಾನು ಮನಸ್ಸು ಮಾಡಿದರೆ ನಿನ್ನ ಕೊಂದು ಅವನ ಜೀವನದಲ್ಲಿ ನಿನ್ನ ಕುರುಹು ಇಲ್ಲದಂತೆ ಅಳಿಸಿ ಹಾಕುವ ಶಕ್ತಿ ನನಗಿದೆ. ಏನೋ ಹೋಗಲಿ ಅಂತ ಒಳ್ಳೆಯ ಮಾತಿನಲ್ಲಿ ಕೇಳಿದರೆ ಜಂಬ ತೋರಿಸ್ತಿದ್ಯಾ ಎಂದರು. ತಾವು ಕಡಿಮೆ ಇಲ್ಲ ಎಂಬಂತೆ ಅವರ ಮಾತಿಗೆ ಬೆಚ್ಚಿದಳು ಶ್ರೀ. ನೋಡು, ಅಭಿಮನ್ಯು ಮುಂಚಿನಿಂದಲೂ ಜೀವಿತ ಮದುವೆ ಆಗಬೇಕು ಎಂದು 100 ಕನಸು ಕಂಡಿದ್ದಳು. ಆದರೆ ಸಮರ್ಥ್ನಿಂದ ಅದು ಹಾಳಾಯಿತು. ಇಲ್ಲ ಎಂದಿದ್ದರೆ ಇಂದು ನಿನ್ನ ಜಾಗದಲ್ಲಿ ಅವಳಿರುತ್ತಿದ್ಲು. ಈಗ ನಿನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ವಾಪಸ್ ಅವಳ ಜಾಗ ಅವಳಿಗೆ ಕೊಡು ಅಷ್ಟೆ ಎಂದರು ತಾಕೀತು ಮಾಡುವಂತೆ. ಆಶ್ಚರ್ಯದಿಂದ ನೋಡುತ್ತಾ, ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೂ ನಾನು ಅಭಿಗೆ ಡೈವರ್ಸ್ ಕೊಡೋದಿಲ್ಲ. ನೀವೇನಾದರೂ ಮಾಡಿಕೊಳ್ಳಿ, ಅವರು ನನಗೆ ಸೇರಿದವರು ಎಂದಳು ಬಂಡ ಧೈರ್ಯದಿಂದ. ಇರಲಿ ಬಿಡು. ನಿನ್ನ ಪ್ರಾಣ ಹೋದರೆ ಪರವಾಗಿಲ್ಲ, ಆದರೆ ನಿನ್ನ ಅಕ್ಕನ ಪ್ರಾಣ ಹೋದರೆ ಪರವಾಗಿಲ್ವಾ ಎಂದರು ಭಾನುಮತಿ ಸೊಟ್ಟವಾಗಿ ನಕ್ಕು. ಏನು ಹೇಳ್ತಿದ್ದೀರಾ? ನನ್ನ ಅಕ್ಕನಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಗತಿ ಏನು ಆಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ ಎಂದಳು ತಾನು ಹಿಂದೆ ಬೀಳದೆ ಧೈರ್ಯದಿಂದ. ನಂದು ಬಿಡು, ನಿಂಗೆ ಇನ್ನೊಂದು ಮುಖ್ಯ ವಿಷಯ ಹೇಳ್ತೀನಿ ಕೇಳು. ನಿನ್ನ ಅಕ್ಕ ಈಗ ತಾಯಿ ಆಗ್ತಿದ್ದಾಳೆ. ಈ ವಿಷಯವನ್ನು ಸನ್ನಿಧಿ ಮದುವೆ ಮುಗಿದ ಮೇಲೆ ಎಲ್ಲರಿಗೂ ಹೇಳಬೇಕು ಅಂತ ತುಂಬ ಖುಷಿಯಿಂದ ಕಾಯ್ತಿದ್ದಾಳೆ. ಈಗ ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಡದೆ ಹೋದರೆ ಹಿಂಚರಳ ಹೊಟ್ಟೆಯಲ್ಲಿರುವ ಮಗುವನ್ನು ಎಲ್ಲರಿಗೂ ತಿಳಿಯುವ ಮುಂಚೆ ಚೀಟಿ ಹಾಕುವುದು ನನಗೆ ಹೊಸದಲ್ಲ. ಅದಾದಮೇಲೆ ಸ್ವಂತ ಇಂಚರಳೆ ತಂಗಿಯನ್ನು ಹೊರಹಾಕಿದ್ರು ಎಂದು ಮನೆಯವರ ಮೇಲಿನ ಕೋಪದಿಂದ ಮಗು ಬೇಡವೆಂದು ಅಬೋಷನ್ ಮಾಡಿಸಿದ್ದಾಳೆ ಎಂದು ಸಾಕ್ಷಿ ಸೃಷ್ಟಿಸಿ ಅವಳಿಗೂ ನಿನ್ನಂತೆ ಗೇಟ್ ಪಾಸ್ ಕೊಡಿಸ್ತೇನೆ, ನೋಡ್ತೀಯ ಎಂದವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅವರ ಯೋಚನೆಗೆ ಹೆದರಿದ ಶ್ರೀನಿಕಾ, ಬೇಡ ಪ್ಲೀಸ್, ಆ ರೀತಿ ಮಾಡಬೇಡಿ. ನೀವೊಂದು ಹೆಣ್ಣಾಗಿ ಈ ರೀತಿ ಇನ್ನೊಂದು ಹೆಣ್ಣಿಗೆ ನೋವು ಕೊಡೋದು ಸರಿಯಲ್ಲ. ಮನವೊಲಿಸಲು ಯತ್ನಿಸಿದಳು. ನೀನು ಎಷ್ಟು ಬಡ್ಕೊಂಡ್ರೂ ಅಷ್ಟೇ, ನಾನು ಹೇಳಿದ್ದೇ ಮಾಡೋದು. ನೀನು ನಾನು ಹೇಳಿದ ಕಂಡೀಷನ್ಗೆ ಒಪ್ಪಿಕೊಂಡ್ರೆ ವರ್ಮ ಮನೆಯಲ್ಲಿ ನಿನ್ನ ಅಕ್ಕನ ವಾಸ್ತವ್ಯ ಹೀಗೆ ಮುಂದುವರಿಯುತ್ತದೆ. ನೀನು ನಕಾರ ಮಾಡಿದರೆ ನಿನ್ನ ಅಕ್ಕನ ಹಿಂದೆ ಸಾತ್ವಿಕ್ ಕೂಡ ಮನೆ ಬಿಟ್ಟು ಊರು ಸುತ್ತುವ ರೀತಿ ಮಾಡ್ತೇನೆ. ಯೋಚನೆ ಮಾಡು, ಎಚ್ಚರಿಕೆ ನೀಡಿದರು. ದೊಡ್ಡ ಉಸಿರನ್ನು ತೆಗೆದುಕೊಳ್ಳುತ್ತಾ, ಸರಿ, ನೀವು ಹೇಳಿದ್ದಕ್ಕೆಲ್ಲ ನನಗೆ ಒಪ್ಪಿಗೆ ಇದೆ. ನಾನು ಅಭಿಮನ್ಯುವನ್ನು ತೊರೆಯುತ್ತೇನೆ. ನನಗೆ ಕಾಲೇಜ್ ಮುಗಿಯೋವರೆಗೆ ಸಮಯ ಕೊಡಿ ಸಾಕು. ಆಮೇಲೆ ಈ ಊರನ್ನೇ ಬಿಟ್ಟು ದೂರ ಹೋಗ್ತೇನೆ. ಆದರೆ ನನ್ನ ಅಕ್ಕನ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎಂದಳು. ಒಡ ಹುಟ್ಟಿದವಳಿಗಾಗಿ ತನ್ನ ಜೀವನವನ್ನು ಹೊತ್ತೆ ಇಟ್ಟಿದ್ದಳು. ಅವಳ ಕೆನ್ನೆ ಹಿಂಡಿ, ಸೋ ಸ್ವೀಟ್. ನನ್ನ ಮಾತನ್ನು ತುಂಬ ಬೇಗ ಅರ್ಥ ಮಾಡಿಕೊಂಡೆ. ಆಯಿತು, ನಿನ್ನ ಓದು ಮುಗಿಸಿ ಊರು ಬಿಡು. ಅದಕ್ಕೂ ಮುಂಚೆ ನೀನು ಇಲ್ಲಿ ಇರುವುದು ಅಭಿ ಕಣ್ಣಿಗೆ ಬೀಳಬಾರ್ದು. ಕಾಲೇಜ್ಗೆ ಹೋಗಿ ಬರೋದು ಅವನಿಗೆ ತಿಳಿಯಬಾರದು. ಅಕಸ್ಮಾತ್ ತಿಳಿದರೆ ಎಂದವರ ಕೊಲ್ಲುವ ನೋಟಕ್ಕೆ ಹೆದರಿ, ಇಲ್ಲ, ನಾನು ದೂರ ಹೋಗುವೆ. ನೀವು ನಾನು ಹೋದ ನಂತರ ನನ್ನ ಅಕ್ಕನಿಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಗೆ ನಂಬಲಿ ಎಂದಳು ಅನುಮಾನದಿಂದ. ಒಳ್ಳೆಯ ಪ್ರಶ್ನೆ. ಸರಿ, ನನ್ನ ಪ್ರೀತಿಯ ಮಗ ವರುಣ್ ಮೇಲೆ ಆಣೆ. ನೀನು ಈ ಊರು ತೊರೆದ ನಂತರ ನಾನು ಇಂಚರಳ ತಂಟೆಗೆ ಹೋಗುವುದಿಲ್ಲ. ಭಾಷೆ ಕೊಟ್ಟರು ಹನುಮತಿ ಅಕ್ಕನ ಮಗಳಿಗಾಗಿ. ಸರಿಯಾಗಿದ್ರಿ, ನೀವು ಬಂದ ಕೆಲಸ ಆಯ್ತಲ್ಲ, ನೀವಿನ್ನು ಹೊರಡಿ ಎಂದಳು ಬಾಗಿಲೆಡೆ ಕೈ ತೋರಿಸಿ. ನಾನು ಹೇಳಿದ್ದು ಮರಿಬೇಡ, ಬರ್ತೀನಿ ಬಾಯ್ ಎಂದು ಸೆರಗು ಕೊಡವಿಕೊಂಡು ಹೋದವರ ಕಡೆ ನೋಡುತ್ತಾ ಅಸಹ್ಯ ಪಟ್ಟುಕೊಂಡಳು ಶ್ರೀನಿಕಾ. ಅಂದಿನಿಂದ ಅವಳು ತನ್ನ ಕೆಲಸ ಮಾಡುವ ಕಡೆಯಲ್ಲಿ ಯಾರೇ ತನ್ನ ಬಗ್ಗೆ ಕೇಳಿದ್ರೂ ಮಾಹಿತಿ ಕೊಡದಂತೆ ತಾಕೀತು ಮಾಡಿದ್ದಳು. ತಾನು ಹೀಗಿರುವ ಮನೆಯನ್ನು ವೇದಾಳ ಸಹಾಯದಿಂದ ಕಾಲೇಜ್ಗೆ ಹತ್ತಿರ ಆಗುವಂತೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಸಿಕೊಂಡಿದ್ದಳು. ಅಂದಿನ ಯೋಚನೆಯಿಂದ ಹೊರಬಂದವಳ ಎದುರು ಕಣ್ಣು ತುಂಬಿಕೊಂಡು ಅವಳನ್ನೇ ನೋಡುತ್ತಾ ಪಲ್ಲವಿ ನಿಂತಿದ್ದಳು. ಪಲ್ಲವಿ, ಯಾಕೆ ಹೀಗೆ ನಿಂತಿದ್ಯಾ? ಏನಾದರೂ ಬೇಕಾ ಎಂದಳು ಕಣ್ಣೊರೆಸಿಕೊಂಡು ಎದ್ದು ನಿಂತು. ಏನು ಬೇಡ ಅಕ್ಕ, ನನ್ನಂಥ ಅನಾಥೆಯ ಮದುವೆಗೆ ನೀವು ಇಷ್ಟೊಂದು ಸಹಾಯ ಮಾಡ್ತಿರೋದು ನೋಡಿ ಖುಷಿಗೆ ಕಣ್ಣು ತುಂಬಿತಷ್ಟೆ ಎಂದಳು ಪಲ್ಲವಿ. ಅಸಲಿಗೆ ಭಾನುಮತಿ ಬಂದು ಶ್ರೀನಿಕಾ ಮುಂದೆ ಮಾತಾಡಿದ ಅಷ್ಟು ಮಾತುಗಳು ಪಲ್ಲವಿ ಕಿವಿ ಸೇರಿದ್ದವು. ಆ ಥರ ಎಲ್ಲ ಮಾತಾಡಬಾರ್ದು.
ನಾನು ಇನ್ನು ಅಕ್ಕನ ಥರ ಅನ್ಕೋ. ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ರೆ ನಿನಗೆ ಅಂತ ಒಂದು ಕುಟುಂಬ ಸಿಗುತ್ತೆ. ಖುಷಿಯಾಗಿರೋದು ಯೋಚನೆ ಮಾಡು ಎಂದಳು ಶ್ರೇಣಿಕಾ ಅವಳ ಕಣ್ಣೊರೆಸಿ. ಸರಿ ಅಕ್ಕ, ನೀವು ನನ್ನ ಮದುವೆ ಮುಗಿಯೋವರೆಗೂ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಎಂದಳು ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡು. ನಾನೆಲ್ಲಿ ಹೋಗಲಿ, ಇಲ್ಲೇ ನಿನ್ನೆದುರು ಇರ್ತೀವಿ, ಸರಿನಾ? ಹೋಗು, ಇನ್ನೇನು ಗಂಡಿನ ಕಡೆಯವರು ಬರ್ಬೋದು. ನಾನು ತಯಾರಾಗಿ ಬರುವೆ ಎಂದು ರೂಮಿನಿಂದ ಹೊರ ನಡೆದು ತನ್ನ ರೂಮಿಗೆ ಹೆಜ್ಜೆ ಹಾಕಿದಳು. ಭಗವಂತ, ಶ್ರೀ ಅಕ್ಕ ತುಂಬ ಒಳ್ಳೆಯವಳು. ಅವಳಿಗೆ ಅಭಿಸರ್ ಕಂಡ್ರೆ ತುಂಬ ಪ್ರೀತಿ. ದಯವಿಟ್ಟು ಅವರಿಬ್ಬರನ್ನು ದೂರ ಮಾಡಬೇಡ. ಕಾಣದ ದೇವರಿಗೆ ಕೈಮುಗಿದಳು ಪಲ್ಲವಿ. ಇತ್ತ ಗಂಡನ ಜೊತೆ ಕಳೆಯುವ ಪ್ರತಿ ಕ್ಷಣಗಳನ್ನು ತನ್ನ ಮನಸ್ಸಿನೊಳಗೆ ಶೇಖರಿಸುತ್ತಿದ್ದಳು ಶ್ರೇಣಿಕಾ. ಡೈವರ್ಸ್ ಕೊಡುವ ಧೈರ್ಯ ಇಲ್ಲದವಳು ಅವನ ಜೀವನದಿಂದ ನೆನಪುಗಳಾಗಿ ಹೊರಹೋಗುವ ನಿರ್ಧಾರ ಮಾಡಿದ್ದಳು. ಈಗಾಗಲೇ ತನ್ನಿಂದ ನೋವು ಕಂಡಿರುವ ತನ್ನ ತಾಯಿಗೆ ಇಂಚರಳ ಬದುಕು ನಿಂತ ನೀರಾಗಿರುವುದು ತಿಳಿದರೆ ಅವರು ಬದುಕುವುದು ಅನುಮಾನವೇ. ಇಷ್ಟು ವರ್ಷಗಳ ಸಾತ್ವಿಕ್ ಇಂಚರಳ ಪ್ರೀತಿಯ ಫಲವಾಗಿ ಹೊಡಲು ತುಂಬಿರುವ ಕಂದನನ್ನು ಯಾವ ಮನಸ್ಸಿನಿಂದ ಚೀಟು ಹಾಕಲು ಅವಕಾಶ ಕೊಡಲಿ? ಚಿಕ್ಕಮ್ಮನು ತಾಯಿಯ ತಾನೆ, ಹೇಗೆ ಹೇಳಿಯಲು ತನ್ನ ಸಲುವಾಗಿ ಆ ಕಣ್ಣು ಬಿಡದ ಕಂದನನ್ನು ತ್ಯಜಿಸುವೆ ಎಂದು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.